ಆ ಪ್ರೀಮಿಯಮ್ಮು ಮತ್ತು ಸ್ಟ್ರೈಕ್ ಪ್ರೈಸು ನಮ್ಮ ಮಾರ್ಜಿನ್ ಇದಕ್ಕೆಲ್ಲ ಕಂಫರ್ಟಾಗಿದೆಯಾ, ಫ್ಲೆಕ್ಸಿಬಿಲಿಟಿ ಇದೆಯಾ? ನೀವು ಬೈ ಮಾಡಿಬಿಟ್ರೆ ಆಮೇಲೆ ಎಕ್ಸಿಟ್ ಆಗೋಕ್ಕೆ ಜನನೇ ಇಲ್ಲ ಅಂದರೆ ಅದು ಎಡವಟ್ಟಾಗೋದು. ನಾವು ಬೇಕು ಅನ್ನೋದು ಮಾತ್ರ ದೊಡ್ಡದು, ಅವ ಮಾರ್ಜಿನ್ ಕೇಳಿದ್ರೆ ಮಾರ್ಕೆಟ್ ಅದು ಮಾತ್ರ ಚಿಕ್ಕದಾಗಿದ್ರೆ ಅಲ್ವಾ? ಕರೆಕ್ಟ್. ಕಾಸಿಗೆ ತಕ್ಕನಂಗೆ ಕಡಲೆಕಾಯಿ ಅಂತಾರೆ. ಏನಪ್ಪ ತಲೆನೋವು ಅಂದರೆ ಅದೇ 4ನೇ ಪಾಯಿಂಟ್. ಈ 4ನೇ ಪಾಯಿಂಟಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾನು ಹೇಳೋದೇನು, ITM ಮಾಡುವಾಗ ಅವ್ರು ಲಾಸ್ಟ್ ಎಕ್ಸ್ಪೈರಿ ಡೇ ಇನ್ ಕೇಸ್ ಮರ್ತೋದ್ರು ಎಕ್ಸಿಟ್ ಆಗೋಕ್ಕೆ, ಇಲ್ಲ ಲಾಸ್ಟ್ ಮಿನಿಟ್ 329 ಚೇಂಜ್ಗೆ ಹೋಗಿ ಮಿಸ್ ಆಗೋಯ್ತು, ಅದೇನು ಟೈಮ್ ವ್ಯಾಲ್ಯೂ ಅಂತೆಲ್ಲ ಸುಮ್ಮನೆ ಬೇಡ ಹಾಕೋದು ಬೇಡ, ಅದೆಲ್ಲ ಯೂಸ್ಲೆಸ್. ಎರಡು ದಿನ ಆಪ್ಷನ್ ಇದು, 2 ದಿನ ಎಕ್ಸ್ಪೈರಿ ಇದೆ ಅಂದ್ರೆ ಬ್ರೋಕರೇ ನಿಮ್ಗೆ ನ್ಯೂ ಎಂಟ್ರಿ ತಗೊಳಕ್ ಬಿಡಲ್ಲ. ಹೋಗ್ಲಿ ರೈಟಿಂಗ್ ಇಲ್ಲ, ಆಪ್ಷನ್ ರೈಟಿಂಗ್, ಸ್ಟಾಕ್ ಆಪ್ಷನ್ ರೈಟಿಂಗ್. ಸ್ವಲ್ಪ ಜನ ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡಿ ನನಗಿದು ಸೆಟ್ ಆಗಲ್ಲ ಕಳ್ಕೊಂಡ್ಮೇಲೆ ಇಂಡೆಕ್ಸ್ ಆಪ್ಷನ್ಸೇ ಬೆಸ್ಟ್ ಅಂದ್ಬಿಟ್ಟು ಅದಕ್ಕೆ ಬರೋರು ಇದ್ದಾರೆ. ಕಳ್ಕೊಳ್ಳೋದು ಬಂದು ಆಪ್ಷನ್ಸ್ ಅಲ್ಲ ಸರ್, ಕಳ್ಕೊಳ್ಳೋದು ಯಾವ ಆಪ್ಷನ್ಸ್ ಯಾರು ಕಳ್ಕೊಳಕ್ಕಾಗಲ್ಲ. ಇದೊಂದು ಮೈಂಡಲ್ಲಿ ಹೇಳಿದೆ, ಯಾರು ಕಳ್ಕೊಳಕ್ಕಾಗಲ್ಲ. ಕಳ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಆಪ್ಷನ್ ಅಲ್ಲ, ನಾವು ಏನ ಯೂಸ್ ಮಾಡ್ತೀವಿ ಎಂಟ್ರಿ ಎಕ್ಸಿಟ್ ಪ್ರಾಫಿಟ್ ಮಾಡಕ್ಕೆ. ಸ್ಟಾಕ್ಸ್ಗೂ ಇಂಡೆಕ್ಸ್ಗೆ ಏನಪ್ಪ ಅಂದ್ರೆ ಅಲ್ಲಿ ಪ್ರೀಮಿಯಂ ಮಾರ್ಜಿನ್ ಎಷ್ಟು ಕೊಡ್ತೀವಿ, ಇಲ್ಲಿ ಪ್ರೀಮಿಯಂ ಮಾರ್ಜಿನ್ ಎಷ್ಟು ಕೊಡ್ತೀವಿ. ಈ ಎರಡರಿಂದ ಆ ಮಾರ್ಜಿನ್ ಕೊಟ್ಟಷ್ಟು ನಮಗೆ ಪ್ರಾಫಿಟ್ ಬರುತ್ತಾ